ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ರಿಜಿಸ್ಟರ್ಡ್ ಶಿರಾಳಕೊಪ್ಪ ಸಂದರ್ಶನ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಹೋಬಳಿಯ ಕರ್ನಲಿ ಕ್ಷೇತ್ರದಿಂದ ಮಳವಳ್ಳಿ ಗ್ರಾಮ ಪಂಚಾಯತಿಗೆ ನೂತನವಾಗಿ ಸದಸ್ಯರಾದಂಥ ಶ್ರೀಮತಿ ಸುಮಿತ್ರಮ್ಮ ವೈಫ್ ಆಫ್ ಶಿವಪ್ಪ ವಾಲ್ಮೀಕಿ ಇವರಿಗೆ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸ್ವಾಗತ ಮೇಡಮ್. ಸರ್, ನಿಮ್ಮ ಶ್ರೀಮತಿಯವರು ಮಳವಳ್ಳಿ ಗ್ರಾಮ ಪಂಚಾಯತಿ ನೂತನ ಸದಸ್ಯರಕ್ಕಿಂತ ಮೊದಲು ಏನ್ ಮಾಡ್ತಿದ್ರು ಸರ್? ಎಲ್ಲ ರೈತ ಬಿಜಿ ಸರ್, ಮೊದಲ ಕಮ್ತ ನಮ್ದು ಕಮ್ತ ಮಾಡಿದ್ರು. ರೈತಾಪಿ ಕೆಲಸ ರೈತಾಪಿ ಕೂಲಿ ಕೆಲಸ ಕಮ್ತ ಎರಡನ್ನೂ ಮಾಡ್ತಿದ್ರು. ಒಳ್ಳೆ ಸರ್. ಇವಾಗ ನಿಮ್ಮ ಗ್ರಾಮ ಪಂಚಾಯತಿಗೆ ಬರೋ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗ್ಲಿಕ್ಕೆ ಕಾರಣ ಏನು ಸರ್? ಏನ್ ಸರ, ನಮ್ಮ ಊರು ಎಲ್ಲರ ಅಭಿಮಾನ ಪಟ್ಟು ಆಸ್ಕೆ ಬಂದ್ರು. ಎಲ್ಲರೂ ನಮ್ಮ ಊರು ಅಭಿಮಾನಕ್ಕೆ ಜನಸೇವೆ ಎಲ್ಲರೂ ಒಳ್ಳೆ ಒಂದು ಅಭಿಮಾನ ಇಟ್ಕೊಂಡಿದ್ರು. ಅಭಿಮಾನ ಇಟ್ಕೊಂಡು ನಮ್ಮ ಆಸ್ಕೆ ಬಂದ್ರು. ಹಾಗೂ ನಿಮ್ಗೂ ಒಂದು ಸ್ವಲ್ಪ ಆಸಕ್ತಿ ಇತ್ತು ರಾಜಕೀಯ ಮೇಲೆ, ಹಾಗಾಗಿ ನೀವು ರಾಜಕೀಯ ನಿಂತ್ಕೊಂಡಿದ್ರ. ಮತ್ತೆ ಏನ್ ಮಾಡತ್ತಾರ, ಮತ್ತೆ ಎಲ್ಲರೂ ಅಭಿಮಾನದಿಂದ ಒಳ್ಳೆ ಅನ್ನಕ್ಕೆ ಬರೋದು ಅಂತ ನಾವು ನಿಕ್ ಬರಲ್ಲ. ಅವರ ಒಂದು ಮಾತನ್ನ ಆಲಿಸ್ಕೊಂಡು ನೀವು ರಾಜಕೀಯ ತೊಡಗಿದಿರ ಒಂದು. ಒಳ್ಳೆ ಸರ್. ಇವಾಗ ನಿಮ್ಮ ಗ್ರಾಮ ಪಂಚಾಯತಿ ಬರುವಂತ ಅನುದಾನ ನಿಮಗೆ ಸಾಕಾಗ್ತಿದೆ ಇಲ್ಲ ಸರ್? ಇಲ್ಲ ಸರ್, ನಮ್ಗೆ ಸಾಕಾಗಲ್ಲ. ಅದೀಗ ಬಹಳ ಕೊರತೆ ಆಕತ್ತದ. ನಿಮಗೆ ಗೌರವಧನ ಅಂತ ಬರ್ತದೆ, ನಿಮ್ ಗ್ರಾಮ ಪಂಚಾಯತಿ ನಿಮಗೆ ಗೌರವಧನ ಕೊಡ್ತದೆ ತಿಂಗಳಿಗೆ 500 ರೂಪಾಯಿ ಅಂತ. ಅದು ನಿಮ್ಗೆ ಇಲ್ಲ ಸರ್, ಅದು ಯಾವ ಕಾರಣಕ್ಕೂ ನಮಗೆ ತಾಕಲ್ಲ. ಅದು ಬರೀ ಒಳ್ಳೆ ಖರ್ಚಿಗೂ ಸಾಲಲ್ಲ ನಮಗೆ. ಅದು ಮೊಬೈಲ್ ಕರೆನ್ಸಿ ಖರ್ಚಿಗೂ ಆಗಲ್ಲ, ಪೆಟ್ರೋಲ್ ಖರ್ಚಿಗೂ ಆಗಲ್ಲ. ರೀತಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಇದೇ ಆಗ್ಬಿಟ್ಟಿದೆ ಗೌರವಧನ. ಹೌದು ಸರ್. ಇವಾಗ ಕೇರಳ ಮಾದರಿನ ತಿದ್ದುಪಡಿ ತರಲು, ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಅದನ್ನ ತಿದ್ದುಪಡಿ ತರಲು ನಮ್ಮ ಜೊತೆ ನೀವು ಸಹಕಾರ ನೀಡ್ತೀರಾ? ಆಯ್ತು ಸರ್. ಅದರಿಂದ ಅನುಕೂಲತೆಗಳು ಏನೇನಾಗ್ತವೆ ಸರ್? ಅದ್ ಮಾಡ್ಕೊಡ್ಬೇಕು ಸರ್. ನೀವು ಈಗ ಯಾವ ಕಾರಣಕ್ಕೂ ಅದ್ ನಿಲ್ಸಬಾರ್ದು. ಆ ಕೇರಳದಲ್ಲಿ ಯಾವ ಕೆಲಸ ಮಾಡಿದಾರ ಆ ಕೆಲಸ ಮಾಡ್ಕೊಡ್ಬೇಕು. ಇಲ್ಲಿ ಅದನ್ನ ಸರ್ಕಾರ ತಿದ್ದುಪಡಿ ಮಾಡಿತು ಅಂದ್ರೆ ನಮಗೆ ಒಂದು ಒಳ್ಳೇದಾಗ್ತದೆ ಅಂತ ಒಂದು ಭಾವನೆ ಮಾತು ಹೇಳ್ತಾ ಇದ್ರೆ. ಈಗ ಒಂದ್ ಕಡೆಗೆ ಒಂಥರ ಮಾಡಬಾರ್ದು. ಮಾಡಿದ್ಮೇಲೆ ಎಲ್ಲಾ ಕಡೆಗೂ ಅದೇ ತರ ಮಾಡ್ಬೇಕು. ಹೌದು ಸರ್. ಇವಾಗ ನಿಮ್ ಗ್ರಾಮ ಪಂಚಾಯತಿ ಅನುದಾನ ಬಹಳ ಕಡಿಮೆ ಅಂದ್ರೆ ಬಹಳ ಕಡಿಮೆನೇ ಇದೆ. ಯಾವ ಕೆಲಸ ಮಾಡ್ಲಿಕ್ಕೆ ಯಾವ ಸಾಧ್ಯ ಇಲ್ಲ ಸರ್. ಏನೇನಾಗ್ತಾ ಇದೆ ಸರ್? ಏನು ಯಾವ ಕಣಕ್ಕೆ ಎಲ್ಲಿ ಕೇಳಿದ್ರು ಪಂಚಾಯತಿ ದುಡ್ಡಿಲ್ಲ ಅಂತ ಹೇಳ್ತಾರ ಅವ್ರು. ನಾವು ಈಗ ಕೇಳಕ್ ಹೋದ್ರು, ಈಗ ಇಡೀ ವರ್ಷ ಗಂಟ್ಲೆ ಕೆಲಸ ಮಾಡ್ಸಿದ್ರು ಇವತ್ತು ಒಂದು ರೂಪಾಯಿ ಹಾಕಿಲ್ಲ. ನಾವ್ ಕೈಲಿ ಹಾಕಿ ಮಾಡಿಸ್ಬೇಕು. ನಮ್ಮ ಹತ್ರ 1 ರೂಪಾಯಿ ಹಾಕಿಲ್ಲ, ನಾವ್ ಕೊಡಾಕಿಲ್ಲ. ನೀವ್ ಬೇಕಾದ್ರೆ ಈಗ ಹುಡುಗರು ಬರ್ತಾರೆ, ಬೇಕಾದ್ರೆ ಕೇಳ್ರಿ. ನಾವ್ ಎಲ್ಲಿಂದ ತಂದು ಕೊಡೋಣ? ಕೊಡು ಅಂದ್ರೆ ಮನೆಯಿಂದ ಹಾಕೊಂಡ್ ಮಾಡ್ಲಿಕ್ಕೆ ಎಷ್ಟ್ ಸಲ ಮಾಡಬೇಕು? ಈಗ ಗೊತ್ತ ಸೇರಿಸ್ಬೇಕು. ರೋಡ್ ಮಾಡಿಸ್ತೀವಿ ಮೊನ್ನೆ, ಅರ್ಧದ್ದು 1 ರೂಪಾಯಿ ಹಾಕಿಲ್ಲ. ಈಗ ಗೊತ್ತ ಸೇರ್ಸಕ್ಕೆ JCB ಬರ್ಬೇಕು, ಟ್ಯಾಕ್ಟ್ರಿ ಬರ್ಬೇಕು, ಎಲ್ಲ ಬರ್ಬೇಕು. ಎಲ್ಲಿಂದ ಕೊಡ್ಬೇಕು ಸರ್? ನಾವು ಬಂದ್ ಮಾಡಿ ಕೊಡ್ತೇವೆ ಅಂತಾರ. ಹೆಂಗ್ ಮಾಡ್ಬೇಕು? ಸ್ಯಾಂಕ್ಷನ್ ಆಗಲ್ಲ, ನಿಮ್ ಕೈ ಬಂದಲ್ಲ ಅನ್ನಂಗಾಗಿ. ಸರ್, ಇವಾಗ ಮಳವಳ್ಳಿ ಗ್ರಾಮ ಪಂಚಾಯತಿ ನೀವು ಸದಸ್ಯರಾಗಿ 11 ತಿಂಗಳುಗಳಾಗಿದ್ದಾವೆ. ಈ 11 ತಿಂಗಳಲ್ಲಿ ಏನೇನ್ ಕಾರ್ಯಗಳನ್ನ ನಾವು ಕೈಗೊಂಡಿದ್ದೀರಾ? ಎಲ್ಲಾ ರೋಡ್ ಮಾಡ್ಸೀವಿ, ಕೆರೆ ಕಟ್ಟಿ ಕೆಲಸ ಮಾಡ್ಸೀವಿ, ಓಣಿ ಕೆಲಸ ಮಾಡಿ, ಕಾಲುವೆ ಕೆಲಸ ಮಾಡೈತಿ, ಎಲ್ಲಾ ಕೆಲಸ ಮಾಡೇವಿ. ಇಲ್ಲಿ ಮಾಡಿದ್ರು ರೂಪಾಯಿದಾಗ 60 ಪೈಸೆ ಅಷ್ಟ ಬಂದೈತಿ ಪೇಮೆಂಟ್. ಇನ್ನೊಂದು 40 ಪೈಸೆ ಉಳ್ದೈತಿ, ಬಂದಿಲ್ಲ. ಅದ್ಯಾಕೆ ಬಂದಿಲ್ಲ ಅಂತ ನಾ ಕೇಳ್ಕೊಂಡ್ಗೆ ಜಗಳ ಮಾಡ್ತಾರ. ಇನ್ನು ಮುಂದಿನ ದಿನಗಳಲ್ಲಿ ಏನೇನ್ ಮಾಡ್ಬೇಕು ಅಂತ ಕೈಗೊಂಡಿದ್ದಾರೆ ಸರ್ ಕಾರ್ಯಗಳು? ಸರ್ಕಾರಿ ಕೆಲಸ ಈಗ ನಮ್ಗೆ ಕೆರೆ ತೊಳೆತ್ಬೇಕು. ಈಗ ಆಮೇಲೆ ರೋಡ್ ಮಾಡ್ಬೇಕು. ನಮ್ಮ ಊರು ಇಡೀ ಊರದ್ದು ಪೈಪ್ ಲೈನ್ ಚೆನ್ನಾಗ್ಬೇಕು. ನಮ್ಮ ಊರದ್ದು ಈಗ ಹಳೆ ಪೈಪ್ ಇರಲ್ಲ, ವಾಟರ್ ಸಪ್ಲೈ ಅದಾವ, ನೀರಿನವು, ಅವ್ನು ತೆಗಿಬೇಕು. ತೆಗೆದು ಹೊಸ ಮಾಡ್ಬೇಕು. ಅವನಿಗೆ ಹಳೆ ಪೈಪ್ ಎಲ್ಲ 20 ವರ್ಷದಿಂದ ಅವ್ನು ತೆಗಿಬೇಕು, ತೆಗೆದು ಹೊಸ ಮಾಡ್ಬೇಕು. ನೀರಿನ ಒಂದು ಶುಚಿಯಾಗಿ ಮರುಕಳಿಸ್ಲಿ ಅನ್ನೋ ಒಂದು ಕೆಲಸ ಕಾರ್ಯಗಳನ್ನ ಕೈಗೊಳ್ತಾ ಇದ್ದೀರಾ? ಈಗ ದಿವಸ ಆಸ್ಪತ್ರೆ ಹೋಗ್ತಾರೆ ಜನ. ನೀರು ಸರಿ ಇಲ್ಲ ಅದೀಗ. ಯಾಕಂದ್ರೆ ಸರ ಆ ಪೈಪ್ ಎಲ್ಲ ಇಲ್ಬೇಕಲ್ಲ, ಒಟ್ಟು ಡ್ಯಾಮೇಜ್ ಆಗಿ ಅದಿಷ್ಟಕ್ಕೆ ಈಗ 160 ಹಾಳಾಗಿದಾವ. ಈಗ ಪೈಪ್ ಲೈನ್ ಅದೆಷ್ಟಕ್ಕೆ ದುಡ್ಡು ಹಾಕಕ್ಕ ಅವಲ್ರಿ ಈಗ ಅವ್ರು. ಅದ್ರ ಎಲ್ಲಿಂದ ತಂದು ಹಾಕ್ಬೇಕು ನಾವು? ಹಾಕು ಅಂದ್ರೆ ಅದ್ ಕೇಳಕ್ ಹೋಗಿನ ಅಷ್ಟಾಳು ಇಷ್ಟಾಳು ಇದ್ರದ್ದು ಕೆಲ್ಸದ್ದು ಹಾಕ್ಬೇಕು ಅದಕ್ಕ ಅಂತ ಹೇಳ್ತಾರೆ. ಕೆಲ್ಸದ್ದು ಹಾಕಕ್ ನಮ್ಗೆ ಬರ್ತತಾವ ಅಷ್ಟಾಳ. ಸರಿ, ಗ್ರಾಮೀಣ ಪ್ರದೇಶದ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸದಸ್ಯರ ಸಮಸ್ಯೆಗಳನ್ನ ಕಂಡುಕೊಂಡು ನಾವು ನಿಮ್ಮ ಮನೆ ಬಾಗಿಲಿಗೆ ನೇರ ಸಂದರ್ಶನಕ್ಕೆ ಬಂದಿದ್ದೇವೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನನ್ನುತ್ತದೆ ಸರ್? ಏನ್ ಸರ, ಮತ್ತೆ ನಾ ಹೇಳೋದು ಪೂರಾ ಇದೆ ನಮ್ಮೂರ ಬಂದಿರೋದು. ಇದ್ ನಾ ಹೇಳ್ತಾನೆ. ಈಗ ನಮ್ಗೆ ಏನ್ ಸೌಕರ್ಯ ಬೇಕು ಅದ್ ಮಾಡ್ಕೊಡ್ಬೇಕು. ಈಗ ನಮ್ ಗ್ರಾಮ ಪಂಚಾಯತ್ ಇವಾಗ ಗ್ರಾಮ ಪಂಚಾಯತಿಯ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸದಸ್ಯರ ಒಂದು ಒಟ್ಟುಗೂಡಿಸ್ತಾ ಇದೆ ಇವರನ್ನ. ಯಾಕಂದ್ರೆ ಸರ್ಕಾರದ ಮೇಲೆ ಒತ್ತಡ ತಂದು. ಹೌದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ಸುತ್ತೆ? ಮಾಡ್ಬೇಕು ಸರ್ ಅದನ್ನ. ಇವರೆಲ್ಲಾನು ಕೂಡಿಸ್ತಾ ಇದ್ದೇವೆ.
ಅಷ್ಟಲ್ಲಿ ಸೇರೆ ಮಾಡ್ಬೇಕು ಈಗ ಅದನ್ನ. ನಮ್ ಗ್ರಾಮ ಪಂಚಾಯತ್ ಏನಲ್ಲ ಅಷ್ಟಲ್ಲಿ ಸೇರೆ ಮಾಡ್ಬೇಕಾದ್ ನೀವು. ನಾವಿವಾಗ ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಒಂದು ಸಮಾವೇಶ ಹಮ್ಮಿಕೊಳ್ತಾ ಇದ್ದೀವಿ. ಯಾಕೆಂದ್ರೆ ಸರ್ಕಾರದ ಮೇಲೆ ಒತ್ತಡ ತರಲು ನಮ್ಮ 10 ಬೇಡಿಕೆಗಳನ್ನ ಈಡೇರಿಸಿ, 10 ಬೇಡಿಕೆ ಇಲ್ಲ ಅಂದ್ರೂ 7 ಅಥವಾ 6 ಆದ್ರೂ ಈಡೇರಿಸಿ ಅನ್ನೋ ಒಂದು ಒತ್ತಡ ಹಾಕ್ತಾ ಇದೀವಿ ಸರ್ಕಾರಕ್ಕೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನಿಸ್ತದೆ ಸರ್? ನಾವ್ ಏನ್ ಮಾಡ್ಬೇಕು ಅನ್ನೋದು ಇತ್ತಂತಲ್ಲ, ಈಗ ಎಲ್ಲದು ಗೌರ್ಮೆಂಟಿಂದ ಅದು ಏನ್ ಯಾರೇನ ಮನೆ ತಂದು ಕೊಡೋಲ್ಲ ನಮಗೆ. ಅದ್ ಮಾಡ್ಬೇಕು, ಕೆಲಸ ಕರೆಕ್ಟ್ ಮಾಡ್ಬೇಕು. ಬಂದದ್ದೇನೈತಿ ಮತ್ತೊಬ್ರಿಗೆ ಹಾಕಕ್ ಹೋಗ್ಬಾರ್ದು, ಊರಿಗೆ ಆತು ಜನಕ್ಕೆ ಆತು, ಅವ್ರಿಗೆ ಮಾಡ್ಬೇಕು. ಇಷ್ಟೊತ್ತು ಮಳವಳ್ಳಿ ಗ್ರಾಮ ಪಂಚಾಯತಿ ನೂತನವಾಗಿ ಸದಸ್ಯರಾದಂತಹ ಸುಮಿತ್ರಮ್ಮ ವೈಫ್ ಆಫ್ ಶಿವಪ್ಪ ಇವರಿಗೆ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ರಿಜಿಸ್ಟರ್ ಶಿರಾಳಕೊಪ್ಪ ಇವರಿಂದ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಹಾಗೊಂದು ಅಭಿನಂದನಾ ಪತ್ರ ಅವರ ಸವಿನೆನಪಿಗಾಗಿ.